ಈಗ ನಾವು ಮಾಡ್ತಿರೋದು ರೆಸಿಪಿ ಏನಂದರೆ ಎಗ್ ಮಸಾಲ. ಈಗ ನೆಕ್ಸ್ಟ್ ಮಾಡ್ತಿದ್ದೀವಿ. ಈಗ ಟೊಮೆಟೊ ಕಟ್ ಮಾಡಿದ್ದೀವಿ ಆಲ್ರೆಡಿ. ಈಗ ನೆಕ್ಸ್ಟ್ ಇರೋದು ಉಳ್ಳಾಗಡ್ಡಿನ ಕಟ್ ಮಾಡೋಣ. ಜಸ್ಟ್ ವೇಟ್ ಮಿನಿಟ್. ನೋಡಿದ್ದೀರಾ ಅಂತ ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಉಳ್ಳಾಗಡ್ಡಿ ಕಟ್ ಮಾಡಲು ಹೆಲ್ಮೆಟ್. ಇದನ್ನ ಹಾಕ್ಕೊಂಡು ಕಟ್ ಮಾಡೋಣ. ಉಳ್ಳಾಗಡ್ಡಿ ಕಟ್ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳ್ತೀವಿ. ಇದೇ ಉಳ್ಳಾಗಡ್ಡಿ ಎರಡು ಉಳ್ಳಾಗಡ್ಡಿ, 2 ಟೊಮಾಟೆ, 2 ಕಟ್ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ನ ಹೇಳ್ತೀನಿ. ನೆಕ್ಸ್ಟ್ ನಮ್ಗೆ ಬೇಕಾಗಿದೆ ತೆಂಗಿನಕಾಯಿ. ಇದನ್ನು ಈಗ ಹೊಡೆಯೋಣ. ತೆಂಗಿನಕಾಯಿ ಹೊಡೆದಿದ್ವಿ, ಅದನ್ನು ತುರಿಯೋಣ ಬನ್ನಿ. ಟೊಮಾಟೆ, ಈರುಳ್ಳಿ, ಬೆಳ್ಳುಳ್ಳಿನ ಡೀಪಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಮಾಡ್ಕೊಳ್ಳಿ. ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಚಕ್ಕೆ, ಲವಂಗ ಮತ್ತು ಮೆಣಸು ಮಾಡ್ಕೊಳ್ಳಿ. ಸ್ವಲ್ಪ ಎಗ್ ಮಸಾಲ ಮತ್ತು ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ ಅಂದ್ರೆ ಟೇಸ್ಟ್ ಚಲೋ ಬರುತ್ತೆ ನಮಗೆ. ಈಗ ರುಬ್ಬಿದಂಥ ಮಸಾಲೆನ ಬಾಂಡಿಗೆ ಹಾಕೋಣ. ಮತ್ತೆ ಉಳ್ಳಾಗಡ್ಡೆ ಹಾಕಿ ಡೀಪ್ ಫ್ರೈ. ಈ ಎಗ್ನ ಒಡೆದಾಕಿ 10 to 5 minutes ಇದನ್ನ ಹಾಗೆ ಬಿಡ್ಕೊಳ್ಳಿ. ರೆಡಿಯಾಗಿದೆ ಎಗ್ ಸಾಂಬಾರ್. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ.